ಅಯ್ಯೋ ಅಯ್ಯೋ ಅಯ್ಯೋ, ನನಗಿಷ್ಟು ದೊಡ್ಡ ಅನ್ಯಾಯ ಆದ್ರೂ ನನಗೆ ನ್ಯಾಯ ಕೊಡ್ಸೋರು ಯಾರೂ ಇಲ್ಲ ಈ ಊರಾಗ. ಅಯ್ಯೋ, ನಾನು ನೋಡಿರಿ ಯಾರನ್ನ ಕಷ್ಟ ಆತಂದ್ರೆ ಓಡೋಕನಿ. ನನಗಿಷ್ಟು ದೊಡ್ಡ ಕಷ್ಟ ಆಗೈತಿ, ಇಷ್ಟು ದೊಡ್ಡ ಅನ್ಯಾಯ ಆಗೈತಿ, ಇಷ್ಟು ದೊಡ್ಡ ಮೋಸ ಆಗೈತಿ, ಕೇಳಕ್ಕೆ ಒಬ್ಬರು ಬರಕತ್ತಿಲ್ಲ. ಬರ್ರಪ್ಪ, ಯಾರಾದ್ರೂ ನ್ಯಾಯ ಕೊಡಿಸಿ ಬರ್ರಿ. ಅಯ್ಯೋ ಅಯ್ಯೋ, ಈ ಊರಾಗ ನಂದು ಒಬ್ಬಕ್ಕಿನ ಮನೆ ಇದ್ದಿದ್ದು, ನಾನು ಒಬ್ಬಕ್ಕೆ ಇದ್ದಿದ್ದು. ಬೇಕಾದಂಗೆ ಬೇರೆ ಯಾರಿಗಾದ್ರೂ ಮೋಸ ಆಗ್ಬೋದಾಗಿತ್ತು, ನನಗೆ ಆಗ್ಬೇಕಾಗಿತ್ತ ಇಂಥ ಮೋಸ? ತೂದುದು ದೇವ್ರೆ, ಯಾಕಪ್ಪ ಇಷ್ಟು ಸಿಟ್ಟು ನಿಂಗೆ ನನ್ನ ಮೇಲೆ? ಇಷ್ಟು ದಿನ ಎಲ್ಲ ಕಾಯ್ಕಿಂತ ಬಂದದ್ದು ಎಲ್ಲ ಹಾಳಾಗೋಯ್ತು. ಅಯ್ಯೋ, ಯಾರ್ದು ಹಾಳಾಕತ್ತಿರೋದು? ಯಾಕ ಗಿರ್ಜಿ ಬಾಯಿ ಕೇಳಿಸ್ತಂಗಕತ್ತಿ? ನೋಡತ್ತಡಿ, ಯಾಕ ಭಾಳ ಹಾಳಾಕತ್ಬಿಟ್ಟಲ್ಲ. ಗಿರ್ಜಿ, ಯಾಕಲೇ ಏನಾಯ್ತು? ಯಾಕೆ ಹಿಂಗೆ ಬಗಲ್ದಾಗ ಜೋರು ಬಾಯಿ ಮಾಡ್ಕೊಂಡು ಹೇಳ್ಕೊಂತ ಕುಂತಿಯಲ್ಲ? ಯಾಕೆ ಏನಾಯ್ತು? ಅಯ್ಯೋ ಸೀತಕ್ಕ, ನೀನಾದ್ರೂ ನನ್ನ ಕಷ್ಟ ಕೇಳಕ್ಕೆ ಬಂದಲ್ಲ. ಈ ಊರು ಬಿಡಾಡ್ಯಾರು ಎಷ್ಟೊತ್ತರ ನೋಡು, ಅವ್ರಿಗೆ ಏನಾರ ಕಷ್ಟ ಇದ್ರೆ ಮುಂಚೆ ನಾನಾ ಓಡೋಗಿರ್ತೇನೆ ಅವ್ರ ಪರ ನ್ಯಾಯ ಕೇಳಕ್ಕೆ. ನನಗಿಷ್ಟು ಬಾಯಿ ಬಿಡ್ಕೊಂಡ್ರು ಒಬ್ಬಕ್ಕಿರ ಬಂದಾಳೆ ನೋಡ ಸೀತಕ್ಕ. ಇಪ್ಪಟ್ಟು ಹೋಗಲ್ಲವ, ಇಪ್ಪಟ್ಟು ಯಾರಿಗೇನು ಸಾಯ್ತಾರಂದ್ರೆ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗಲ್ಲವ. ನಾನಂತೂ ಒಬ್ಬರು ಬಂದಾರೆ ನೋಡ ಸೀತಕ್ಕ ನನ್ನ ಕಷ್ಟ ಕೇಳಕ್ಕೆ. ಅಲ್ಲಲ್ಲ, ಏನಾತಂತಂದು ಹೇಳಲಿ, ನಾನು ಕೇಳಕತ್ತೇನಲ್ಲ. ಅಯ್ಯೋ ಸೀತಕ್ಕ, ನಾನು ಯಾವ ಬಾಯಲ್ಲಿ ಹೇಳಲೆ ಯವ್ವ ನನಗಾಗಿರೋ ಮೋಸನ? ಯವ್ವ, ದೇವ್ರು ಕೊಟ್ಟಿರೋದು ಒಂದೇ ಬಾಯಿ, ಅದ ಬಾಯಿಂದ ಹೇಳಲ್ಲ ಇವ. ಸುಮ್ಮನೆ ನಾನು ಬಂದು ಹೇಳ್ತಿಲ್ಲ ಅಲ್ಲ, ಅವಾಗಿಂದನೂ ಅದನ್ನ ಬಿಡ್ಕೊಂತಿ. ಮೋಸ ಆತಂದು ಹೇಳ್ಕೊಂತ ಕುಂತಿ. ಏನಾತಂತಂದು ಹೇಳಿದ್ರೆ ನನಗೂ ಗೊತ್ತಾಗತ್ತಲ್ಲ. ಸೀತಕ್ಕ, ನಾನು ಎಲ್ಲ ಕಳ್ಕೊಂಬಿಟ್ಟೆ. ಇಷ್ಟು ದಿನ ಬಂದಿದ್ದು, ಇಷ್ಟು ದಿನ ನಾನು ಏನು ಮಾನ ಮರದಿ ಏನೈತಿ ಎಲ್ಲ ಹಾಳಾಗ್ಬಿಡ್ತೆ, ಎಲ್ಲ ಕಳ್ಕೊಂಬಿಟ್ಟೆ ಸೀತಕ್ಕ. ಇಲ್ಲೇ ಕಳ್ಕೊಂಬಿಟ್ಟೆ ನಾನು, ಇಲ್ಲೇ ಕಳ್ಕೊಂಬಿಟ್ಟೆ. ಅದ ಏನು ಕಳ್ಕೊಂಡೆ ಹೇಳಿದೆ ಬಾಯ್ ಬಿಟ್ಟು. ಸೀತಕ್ಕ, ಏನ ಇದು ಬಾಯಿ? ಯಾಕ ಏನಾತು? ಗಿರ್ಜಾಕಿ ಇಷ್ಟು ಹಿಂಗೆ ಆಳಕತ್ತಾಳ, ಏನಾತು? ಹೌದಾ ಸೀತಕ್ಕ, ನಾನು ಅಲ್ಲಿ ಅಡುಗೆ ಮಾಡಾಕ್ತಿದ್ದೆ. ಈ ಗಿರ್ಜನ್ ಬಾಯಿ ಎಲ್ಲರಿಗೂ ಕೇಳಿಸಿದೆ. ಅದಕ್ಕೆ ನಾನು ಯಪ್ಪ ಕಳ್ರಿ ಏನಾರ ಬಂದ್ರೇನ ಏನಾತೇನ ಅಂತಂದು ಓಡಾಡಿ ಹರ್ಬಾಡ್ಸ್ಕೊಂಡು ಓಡಿ ಬಂದೆ. ಯವ್ವ ಏನಾತಂತಂದು. ಯಾಕೆ ಏನಾತಂತೆ? ಯವ್ವ ಯಾವ ಬಾಯಲ್ಲಿ ಹೇಳಲೆ ಯವ್ವ, ನನಗಾಗಿರೋ ಕಷ್ಟನ, ನನಗಾಗಿರೋ ಮೋಸನ ನಾನೆಲ್ಲ ಕಳ್ಕೊಂಬಿಟ್ಟೆ. ಕಲಾವತಿ, ಗೌರಕ್ಕ, ನಾನೆಲ್ಲ ಕಳ್ಕೊಂಬಿಟ್ಟೆ. ನಂದು ಅಂತಂದಿತ್ತಲ್ಲ ನನ್ನ ಆಸ್ತಿ ನಾನು ಅದನ್ನ ಆಸ್ತಿ ಅನ್ಕೊಂಡಿದ್ದೆ, ಎಲ್ಲ ಕಳ್ಕೊಂಬಿಟ್ಟೆ ನಾನು. ನೋಡ್ರಿ, ಅವಾಗಿಂದ ಹಿಂಗೆ ಆಗ್ತಾಳೆ. ಅದು ಏನಾಗೈತಿ ಏನಂತಂದು ಬಾಯ್ ಬಿಟ್ಟು ಹೇಳಕತ್ತಿಲ್ಲ. ಕಳ್ಕೊಂಡೆ ಅನ್ನಕತ್ತಾಳ. ಏನಾಗೈತೆ ಅಂತಂದು ಕರೆಕ್ಟಾಗಿ ಬಾಯ್ ಬಿಟ್ಟು ಹೇಳಕತ್ತಿಲ್ಲ. ಲೇಕಿರ್ಜಿ, ಹಳದ್ ಬಿಟ್ಟು ಏನಾಗೈತೆ ಅಂತ ಕರೆಕ್ಟಾಗಿ ಹೇಳು. ಅಲ್ಲ ಸೀತಕ್ಕ, ಇಷ್ಟು ದಿನ ಜನ ನೋಡೋದ ಬೇರೆ ರೀತಿ ನೋಡ್ತಿದ್ರು, ಈಗ ನೋಡೋದು ಒಂಥರ ಬೇರೆ ರೀತಿ ನೋಡಕತ್ತಾರ. ಆದ್ರೆ ನಾನು ಅದನ್ನ ಕಳ್ಕೊಂಬಿಟ್ಟೇನೆ ಸೀತಕ್ಕ. ಲೀಗಿರ್ಜಿ, ಏನು ಹೇಳಕತ್ತೀಯಲ್ಲ ನೀನು? ಏನೇನೋ ಮಾತಾಡಕತ್ತೀಯಲ್ಲೇ, ಏನಾತ್ಲಿ? ಯವ್ವ ಏನಾಗೈತಲ್ಲ ಅದನ್ನ ಹೇಳಕತ್ತೇನೆ. ಯವ್ವ ಏನಾತಂತಂದು ಏನು ಹೇಳಕತ್ತೆ ಅಂತ ಕೇಳ್ತಿರಲ್ಲ. ನನಗೆ ಆಗಿರೋ ಮೋಸನ ಹೇಳಕತ್ತೇನೆ. ಹೇಳು ಅಂತೀರಿ, ಹೇಳಕತ್ತಿದ್ರೆ ಏನು ಹೇಳಕತ್ತಿಯಲ್ಲ ಅಂತಂದು ಕೇಳ್ತಿರಲ್ಲ ನೀವೊಂದು. ಹೇಗಿತ್ತಂತ ಅಕ್ಕ, ಏನಾಯ್ತು? ನಿಮ್ಮದು ಬಾಯಿ ನಮ್ಮದು ಗರ್ವರೆಗೂ ಕೇಳಿಸ್ತಾ ಇತ್ತು, ಅದಕ್ಕೆ ನಾವು ಓಡಿ ಬಂದೆ. ಏನಾಯ್ತು? ಯಾಕೆ ಈಗ ಹೇಳ್ತಾ ಇದ್ದೀರಾ? ಅಯ್ಯೋ ಪಾತಿ, ನೀನು ಓಡಿ ಬಂದೆ. ನೀವಿಷ್ಟೋ ಜನ ನೋಡ್ರವ ನಮಗೆ ಬೇಕಾಗಿರೋ ನನ್ನ ಕಷ್ಟ ಕೇಳೋರು. ಇನ್ನೂ ಈ ಊರಾಗ ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ ನೋಡು ಪಾತಿ. ನಾ ಎಲ್ಲ ಕಳ್ಕೊಂಬಿಟ್ಟಲ್ಲ, ನಂದು ಅಂತಂದು ಏನಿತ್ತಲ್ಲ ನಾನು ಎಲ್ಲ ಕಳ್ಕೊಂಬಿಟ್ಟೆ. ಇವತ್ತ ಕಳ್ಕೊಂಬಿಟ್ಟೆ, ನಾನು ಇಲ್ಲೇ ಕಳ್ಕೊಂಬಿಟ್ಟೆ, ಇದ ಮನೆಗೆ ಕಳ್ಕೊಂಬಿಟ್ಟೆ. ಏನು ಗಿರ್ಜಂದು ಅಕ್ಕ, ನಿಮ್ದು ಎಲ್ಲ ಕಳ್ಕೊಂಡ್ಬಿಟ್ರಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಏ ಪಾತಿ, ಸ್ವಲ್ಪ ಸುಮ್ಮನಿರ. ನಾವು ಮಾತಾಡೋದು ನಮಗೆ ಅರ್ಥ ಆಗತ್ತಿಲ್ಲ. ಇನ್ನು ಏನು ಅರ್ಥ ಆಗತ್ತೆ? ಅರ್ಧ ಮಾತಾಡ್ಕೊಂತ ಸ್ವಲ್ಪ ತಣ್ಣಗೆ ನಿಂತ್ಗ. ನಮಗೆ ಹೇಳಕತ್ತಿಲ್ಲ ಏನಾಗೈತೆ ಅಂತ. ನೀನು ಒಂದೇ ಆಕಿ ಒಂದು ಹೇಳಿ, ನೀನು ಒಂದೇನೋ ತಿಳ್ಕೊಳ್ಳೋದು ಬೇಡ, ಸುಮ್ಮನಿರು ಸ್ವಲ್ಪ. ಲೇಕಿರ್ಜಿ, ಈಗ ಏನಾಗೈತೆ ನೀನು ಕರೆಕ್ಟಾಗಿ ಹೇಳ್ತೀಯ, ನಾವೆಲ್ಲ ಹೋಗ್ಬಿಡ್ತಾವೆ ನೋಡೋವತ್ತಾಗ. ಅಲ್ಲ ಸೀತಕ್ಕ, ನಿನಗೆ ಗೊತ್ತಾಗೈತಿ. ಇಷ್ಟು ದಿನ ಸಿಲಿಂಡ್ರನ್ನ ಕಾಲು ಕಸ ನೋಡ್ದಂಗೆ ನೋಡ್ತಿದ್ರು. ಈಗ ಹೇಳಿದ್ರೆ ಅದಕ್ಕೆ ಬಂಗಾರದಕ್ಕೂ ಬೆಲೆ ಕೊಡಲ್ಲ, ಅಷ್ಟು ಬೆಲೆ ಕೊಟ್ಟು ಕಾಪಾಡ್ಕೊಂಡು ಹೋಗುತ್ತಾರ. ಅಂಥದ್ರಾಗ ನಾನು ಎಷ್ಟು 1.5 ತಿಂಗಳಿಂದ ಕಾಯ್ಕೊಂಡು ಬಂದದ್ದು ಸಿಲಿಂಡ್ರನ್ನ ಕಾದು ಸಾಕಾಗಿ ನಿನಗೆ ಬಂದತ್ತಂತಂದು ಬಾಗಲ್ದಾಗಿಟ್ಟೆ. ಇವತ್ತು ಯಾರ ನಾಯಿಗಳು ಹೊಟ್ಟಿಗೆ ನನ್ನ ತಿಂತ ವರ್ಷಗಳಿದ್ದಾವೆ ಕದ್ಕೊಂಡು ಹೋಗ್ಬಿಟ್ಟಾರ ನೋಡ ಸೀತಕ್ಕ. ನಾನೀಗ ಏನು ಮಾಡಲಿ? ಮೊದಲ ಸಿಲಿಂಡ್ರ್ ಸಿಗಕತ್ತಿಲ್ಲ, ಬುಕ್ ಮಾಡೋಣ ಅಂದ್ರೆ ಅವು ಬುಕ್ ಆಗಕತ್ತಿಲ್ಲ. ನೀನು ಇಷ್ಟೊತ್ತು ಮಾತಾಡೋದು ಸಿಲಿಂಡ್ರ್ ಬಗ್ಗೆನಾ? ಹ್ಞೂ ಸೀತಕ್ಕ, ಇನ್ನು ಯಾವ್ದ್ರ ಬಗ್ಗೆ ಮಾತಾಡಿ? ನಾನು ಈಗ ಅದಕ್ಕಲ್ಲ ಬೆಲೆ ಜಾಸ್ತಿ ಇರೋದು. ನಾನು ಮತ್ತು ಅದ ಒಂಥರ ಆಸ್ತಿ ಇದ್ದಂಗಿತ್ತು ಈಗ ಮನ್ಯಾಗ, ಅದನ್ನ ಇವತ್ತು ಕಳ್ಕೊಂಬಿಟ್ಟಾರಲ್ಲ. ನಾನು ಯಾರ ಮನೆಗೆ ಹೋಗಂತಂದು ಕೇಳಿ ಎಲ್ಲ ಸಿಲಿಂಡ್ರ್ಗಳು ಸೇಮ್ ಇರುತ್ತೆ. ಇದು ನಂದು ಅಂತ ಹುಡ್ಕಾಡ್ಗೆ ಅಂತ ಅದ್ರ ಮ್ಯಾಗ ಏನು ಹೆಸರು ಇರ್ತೈತಿ ಏನೋ ಸೀತಕ್ಕ. ಈಗ ನಾನು ಏನು ಮಾಡಲಿ ನೋಡ? ಈಗ ಬುಕ್ ಮಾಡಿದ್ರೆ 1 ತಿಂಗಳಿಗೆ ಒಂದೇ ಕೊಡೋದು ಅಂತ ಹೋಗಿ ನೋಡಿದ್ರೆ ಈಗ ಏನು ಮಾಡಲಿ ಹೇಳೋ ಸೀತಕ್ಕ ನೀನು? ಅಲ್ಲಲ್ಲಿ ನೀನು ಸಿಲಿಂಡರ್ ತಗೊಂಬಂದಕ್ಕೆ ಹೊರಗೆ ಯಾಕೆ ಇಟ್ಟು? ಒಳಗೆ ಹೋಗಿಲ್ಲ?
ಇಷ್ಟೆಲ್ಲ ಸಮಸ್ಯೆ ಸಿಲಿಂಡರ್ದು ಐತೆ ಅಂತ ಗೊತ್ತೈತಿ, ಹೊರಗೆ ನೀನು ಯಾರು ಬಿಡು ಅಂತಂದಿದ್ದರು ತಂದು ಕೊಡಲಿ ಎಲ್ಲರೂ ಒಳಗಿಟ್ಕೊಂತಾರವ. ನೀನು ತುಂಬಿದ ಸಿಲಿಂಡರ್ ಯಾರನ್ನ ಹೊರಗಿಡ್ತಾರೆ ಏನು? ಯವ್ವ ಇದು ನನ್ನ ಗಂಡಿಗೆ ಹೇಳಿದೆ ಯವ್ವ, ರಾತ್ರಿ ಹೊರಗೆ ಬಿಡೋದು ಬೇಡ ಒಳಗಿಡ್ರಿ ಅಂತ ಹೇಳಿದ್ರೆ, ಈ ಸಿಲಿಂಡರ್ ಯಾರು ಹೊತ್ಕೊಂಡು ಹೋಗ್ರು ಬಿಡು, ನಿನ್ನ ಎಲ್ಲ ಬಿಟ್ಟು ನಿನ್ನ ಮನೆಗೆ ಬಂದು ನಿನ್ನ ಸಿಲಿಂಡರ್ ಹೊತ್ಕೊಂಡು ಹೋಗ್ರು ಅಂತಂದು ನನಗೆ ಒಂದು ಜೋರು ಮಾಡ್ದೆ. ಅದೇನಕತ್ ಬಿಡು ಎಲ್ಲಿಗೆ ಹೋಗುತ್ತೆ ಅಂತಂದು ನೋಡಿ ಈಗ ಬೆಳಗ್ಗೆ ಎದ್ದು ನೋಡ್ರಿ ಸಿಲಿಂಡರ್ ಕಾಣಕತ್ತಿಲ್ಲ. ನನಗೆ ಗೊತ್ತು ನಮ್ಮೂರಾಗಿರೋ ಇವೆಲ್ಲ ಬೆಂಡ್ಲಿಗಳ ಯಾವ ಹಿಂಗೆ ಮಾಡಿರ್ತಾವೆ, ಗೊತ್ತಿದ್ದು ನಿನ್ನೆ ನಾ ಸಿಲಿಂಡರ್ ತರೋದು ಯಾವ ನೋಡ್ಕೊಂಡಿದ್ದೆ ಇಂಥ ಕೆಲಸ ಮಾಡ್ಯಾರ ಸೀತಕ್ಕ. ಅವಕ್ಕೆ ಒಳ್ಳೆ ತಗಂಗಿಲ್ಲ, ಬೇರೆ ಮನೆ ಸಿಲಿಂಡ್ರ್ ಇಂಥ ಪರಿಸ್ಥಿತಿ ಇದೆ ಅಂತ ಗೊತ್ತಿದ್ದು ತಿಂದು ಯಾವ ಅಡುಗೆ ಮಾಡ್ಕೊಂತಾವಲ್ಲ, ಬರೇ ಮನೆ ಏನದು ಅಡುಗೆ ಮನೆಯಿಂದ ಪೈಕಿನಿಂದ ಅಡುಗೆ ಮನೆಗೆ ಅಡ್ಡಾಡ್ಬೇಕು ನೋಡು. ಅವ್ರು ಏನಾರ ಅಡುಗೆ ಮಾಡ್ಕೊಂಡು ತಿಂತಾವಲ್ಲ ಅವ್ರ ಹೊಟ್ಟೆಲ್ಲ ಹೊಡೆದು ಹೋಗ್ಬೇಕು. ಅವ್ರ ಮಂದಿ ಒಬ್ರಿಗಲ್ಲ, ಮತ್ತೆ ಮನೆ ಎಷ್ಟು ಮಂದಿ ಅದಾರಲ್ಲ ಅವ್ರು ನನ್ನ ಸಿಲಿಂಡ್ರ್ ಹಚ್ಕೊಂಡು ಯಾರು ಅಡುಗೆ ಮಾಡ್ಕೊಂಡು ಅಂತಾರಲ್ಲ ಅವ್ರು ಎಲ್ಲರಿಗೂ ಹೊಟ್ಟೆವಾಗ ಅಡ್ಡಾಡ್ಬೇಕು ನೋಡು ಅವರು. ಅಯ್ಯೋ ಗಿಜ್ಜಕ್ಕ ಹೋಗ್ಲಿ ಬಿಡಿ, ಯಾಕೆ ಹಾಗೆ ಶಾಪ ಹಾಕ್ತಿದ್ದೀರಾ? ಯಾಕಲೆ ನಾನು ಅವ್ರಿಗೆ ಶಾಪ ಹಾಕ್ತಿದ್ರ ನಿನಗೇನು? ಅಲ್ಲಲ್ಲೇ ನಾನು ಸಿಲಿಂಡರ್ ತಗೊಂಡು ಹೋಗೋರು ಶಾಪ ಹಾಕಿದ್ರೆ ನಿನಗೇನಾದ್ಲೇ ಬಾಂಬ್ಸಿ ತಪ್ಪ ಕೂತ್ಕ. ಅಲ್ಲಪ್ಪಾತಿ ನಿನ್ನ ಒಂದು ಮಾತು ಕೇಳ್ತೀನಿ, ಮೊನ್ನೆ ನಿಮ್ಮದು ಹಬ್ಬ ಇತ್ತಲ್ಲ, ಏನು ಏನಾರ ತಗೊಂಡೋಗಿ ಏನ್ಲೇ ನಮ್ಮ ಮನೆ ಸಿಲಿಂಡ್ರನ್ನ ತಗೊಂಡ್ರೆ ಮರ್ಯಾದಿಂದ ಕೊಟ್ಬಿಡ. ಮತ್ತು ನೋಡು ಮತ್ತೆ ನಿನ್ನ ಗಿರ್ಜಿ ಮುಖ ಏನಂತಂದು ಇನ್ನೊಂದು ಮುಖ ನೋಡ್ಬೇಕತ್ ನೋಡು ಮತ್ತೆ. ಅಯ್ಯೋ ಗಿರ್ಜಿ ಅಂದಕ್ಕ ನೀವು ಏನು ಮಾತಾಡ್ತಾ ಇದ್ದೀರಾ? ನಮ್ಮದು ಹಬ್ಬ ಇದ್ದಿದ್ದು ಮೊನ್ನೆ, ನಿಮ್ಮದು ಸಿಲಿಂಡರ್ ಕಳ್ತನಾಗಿರೋದು ಇವತ್ತು. ಏನು ಎಲ್ಲಿಂದ ಎಲ್ಲಿಗೆ ನೋಡಿ ಮಾತಾಡಿ ಗಿರ್ಜಕ್ಕ. ನಾನು ಏನೋ ಯಾಕೆ ಗಿರ್ಜಕ್ಕ ಹಾಳಾಕತ್ತಾರ ಅಂತಂದು ಕೇಳೋಣ ಅಂತ ಬಂದ್ರೆ ನೀವು ನೋಡ್ರೆ ನಾನೇ ತಪ್ಪು ಮಾಡಿ ನನ್ನಂಗೆ ಮಾತಾಡ್ತಾ ಇದ್ದೀರಲ್ಲ. ನೀವು ಏನಾದರೂ ಮಾಡ್ಕೊಳಪ್ಪ, ನಾನಂತೂ ಹೋಗ್ಕನಿ. ಅಯ್ಯೋ ಹೌದಲ್ಲ, ಅವ್ರದ್ದು ಹಬ್ಬ ಇದ್ದಿದ್ದು ಮೊನ್ನೆ, ನನ್ನ ಸಿಲಿಂಡರ್ ಕಳ್ತನಾಗಿರೋದು ಇವತ್ತು. ನನಗಂತರೂ ಇದ್ರಾಗ ಏನು ಮಾತಾಡ್ತಾನೆ ಏನಿಲ್ಲ ಅನ್ನೋದು ಗೊತ್ತಾಗತ್ತಿಲ್ಲ. ಪಾಪ ಏನೋ ಕೇಳೋಣ ಬಂದಿತ್ತು, ಸಿಟ್ಟು ಮಾಡ್ಕೊಂಡು ಹೋತು. ಗಿರ್ಜಿ ಹೋಗ್ಲಿ ಬಿಡ್ಲಿ, ಏನಾಗಲ್ಲ. ಹೆಂಗಿದ್ರು ಕಟ್ಗೆ ಆರ್ಸ್ಕೊಂಬರಕ್ಕೆ ಹೋಗ್ಬೇಕು ಅನ್ಕೊಂಡವಲ್ಲ, ಕಟ್ಗೆ ಸ್ವಲ್ಪ ಜಾಸ್ತಿ ಆರ್ಸ್ಕೊಂಬರ್ ಬಂದ್ಬಿಡು, ಏನಾಗಂಗಿಲ್ಲ. ಈಗ ಬುಕ್ ಮಾಡಿ ಯಾವಾಗ ಬರ್ತೈತೆ ಬರಲತ್ತಾಗ ಹೋಗ್ಲಿ. ಈಗ ಏನು ಮಾಡ್ತೀವಿ ಮತ್ತೆ? ಈಗ ಯಾರ ಮನೆಗೆ ಅಂತಂದು ಕೇಳಕ್ಕೆ ಹೋಗಿ ಕೇಳು, ಎಲ್ಲವೂ ಸಿಲಿಂಡರ್ ಸೇಮ್ ಇರ್ತವೆ, ಎಲ್ಲರೂ ನಮ್ಮದು ಅಂತಲೇ ಅಂತಾರೆ. ಈಗ ಒಂದು ಮನೆಗೆ ಹೆಚ್ಚಿಗೆ ಇತ್ತಂತ ಅವ್ರೇನಂತಾರೆ, ಇಲ್ರಿ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ಹೆಚ್ಚಿಗೆ ತಗೊಂಡೇವಿ ಅಂತಾರೆ. ಏನು ಮಾಡೋಕ್ಕಾಗಿಲ್ಲ. ಈಗ ನಮ್ಮದು ಅನ್ನೋದಕ್ಕೆ ಏನಿರುತ್ತೆ ಹೇಳು, ಎಲ್ಲ ಸಿಲಿಂಡರ್ಗಳು ಸೇಮೇ ಇರ್ತವೆ. ಅಲ್ಲೇ ಸಿತಕ್ಕ ಬುಕ್ ಮಾಡಿದ್ರು ಬುಕ್ ಆಗಲ್ಲ. ನಿನ್ನೇನು ಬಂದೈತಿ ಅದಲ್ದ ಮತ್ತು ಅವ್ನು ನಿನ್ನ ಬಂದಿದ್ದಲ್ಲ ಅವಣ್ಣ ಏನಂದ ಬಟ್ 1 ತಿಂಗಳಿಗೆ ಆಗಲ್ರಿ, 1.5 ತಿಂಗಳಿಗೆ ಹಿಂಗೆ ಕೊಡ್ಬೇಕು, 45 ದಿನಕ್ಕೊಮ್ಮೆ ಕೊಡ್ಬೇಕು ಅಂತ ಮಾತಾಡಕತ್ತಾರ. ನಿಮಗೆ ಗೊತ್ತಲ್ಲ, ಈಗ ನಿನ್ನೇನು ಬಂದೈತಿ 45 ದಿನ ಅಂತಂದ್ರೆ ಮತ್ತೆ ಯಾವಾಗ ಬರ್ತೈತೋ ಏನು? ಅವ್ರೇನು ಕೇಳ್ತಾರೆ ಏನೋ ಸಿತಕ್ಕ. ಈಗ ನನ್ನ ಸಿಲಿಂಡರ್ ಕಳ್ತನ ಆಗೈತೆ ಅಂತಂದ್ರೆ ನೀವು ನಮಗೆ ಬೈತಾರೆ, ನೀವು ಹುಷಾರಿಂದ ಇರ್ಬೇಕು ರೀ, ಇಷ್ಟು ಬೇಜವಾಬ್ದಾರಿ ಏನು ಇಂಥ ಪರಿಸ್ಥಿತಿ ಒಳಗೆ ಅಂತ ನಮಗೆ ಬೈತಾರೆ. ಯಾವ ತಗೊಂಡೋಗಿವೇನತ್ತು? ನಮ್ಮೂರಾಗಂತರೂ ಭಾಳ ಇದಾವ, ಕೆಟ್ಟ ದಿನಗಳದಾವ ಯವ್ವ. ಅಲ್ಲ ಗಿಜ, ನಮ್ಮೂರಾಗಿನ ಜನರ ಬಗ್ಗೆ ನಿನಗೆ ಗೊತ್ತಿಲ್ಲೇನ? ಹೊರಗೆ ಬರೀ ಬಲ್ಪ್ ಹಾಕಿದ್ದು ಬಲ್ಪ್ ಸತ್ತಿಗೆನ ಬಿಡಂಗಿಲ್ಲ, ಬಲ್ಪ ತಗೊಂಡು ಹೋಗ್ತಾರೆ ರಾತ್ರಿ ಹೊರಗೆ ಹಾಕಿದ್ದು ಬೆಳಕಾಗ್ಲಿ ಅಂದ್ಬಿಟ್ರೆ. ಅಂಥದ್ರಾಗ ನೀನು ಒಳ್ಳೆ ಸಿಲಿಂಡರ್ ಇಲ್ಲ ಬಿಟ್ಟಿಯವ ನೀನು. ಯವ್ವ ಏನು ಮಾಡಿಬಿಡ, ಎಲ್ಲ ನನ್ನ ಹಣೆ ಬರ. ನನ್ನ ಗಂಡಗತ್ತಾಗ ನಾನರ ಯಾಕೆ ಎತ್ತಿಡ್ಲಿಲ್ಲ ಅಂತ ನಂಗೆ ಆತು. ಇದು ಹಿಂಗೆ ಮಾಡ್ತದೆ ಅಂತ ಗೊತ್ತಿದ್ದು ನಾನರ ಎತ್ತಿಡ್ತಿದ್ದೆ. ಎತ್ತಿಡ್ತಾನೆ ಅಂತಂದು ಸುಮ್ಮನಾಗಿ ಮತ್ತು ಎಲ್ಲ ಹಾಳಾಗಿ ಹೋಯ್ತು ನೋಡತ್ತ. ಗಿರ್ಜಿ ಹೋಗ್ಲಿ ಬಿಡಲ್ಲ, ಯಾಕೆ ಇದು ಮಾಡ್ತಿ? ಸಿಲಿಂಡ್ರು ಬುಕ್ ಮಾಡು, ಯಾವಾಗ ಬರ್ತೈತೆ ಬರಲದ ಅವಾಗ ನೋಡೋಣಂತೆ. ಕಟ್ಗೆ ಆರ್ಸಕ್ಕೆ ಬರ್ತಾವಲ್ಲ, ಸ್ವಲ್ಪ ಕಟ್ಗೆ ಹೆಚ್ಚಿನ ಆರ್ಸ್ಕೊಂಬ, ಏನಾಗಂಗಿಲ್ಲ. ಹೌದು ನಿಮ್ಮ ಅತ್ತಿಲ್ಲಲ್ಲ, ನಿಮ್ಮ ಅತ್ತಿ ಸುಮ್ಮನೆ ಐತೇನು? ಯಾಕೆ ಒಳ್ಳೆ ಸುಮ್ಮನೆ ಐತಲ್ಲ, ಹೊರಗೆ ಕುಂದಿರ್ತಿತ್ತು ಯಾಕೆ ಇಲ್ಲ? ಅಯ್ಯ ಇನ್ನೆಲ್ಲಿಗೆ ಹೋಗತ್ತೆ? ಮಗಳ ಮನೆಗೆ ಹೋಗೈತಿ ಮಗಳು ನೋಡೋಕೆ. ಬಂದು 1 ತಿಂಗಳಾಗಿಲ್ಲ ಅಲ್ಲ ಮಗಳು ನೋಡೋಂಗಾಗೈತಿ. ಯಾಕೆ ನನ್ನ ಮಗಳು ಕನಸ್ನಾಗ ಬಂದದ್ಲು, ಯಾಕೆ ನೋಡೋಂಗಾಗೈತಿ, ಮೊಮ್ಮಕ್ಕಳು ನೋಡೋಂಗಾಗೈತಿ ಅಂತಂದು ನಿನ್ನೆ ಮಧ್ಯಾಹ್ನ ಹೋಗ್ಯಾಳ. ಅದು ಇದ್ದದ್ದು ಬಿಡ್ತದಲ್ಲ ಇವ, ಅದು ಒಂದು ಲೆಕ್ಕಕ್ಕೆ ಹಿರಿಯರು ಇರೋದು ಮನೆಗೆ ಒಳ್ಳೇದಂತಾರಲ್ಲ, ಅದು ತಪ್ಪಲ್ಲ ನೋಡ್ರಿ. ನಮ್ಮ ಮತ್ತೆ ಏನಾರ ಇತ್ತಿದ್ರು ಸಿಲಿಂಡ್ರ್ ಹೊರಗೆ ಬಿಟ್ಟು ಮಕ್ಕಳಕ್ಕೆ ಬಿಡ್ತಿದ್ರೇನ, ಒಳಗಡೆ ಅಂತಂದು ಬೈದಾದ್ರೂ ಹಿಡಿಸ್ತಿದ್ರು. ಏನು ಮಾಡ್ಬೇಕು ಮತ್ತು ನಮ್ಮ ಮತ್ತೇನು ಇಲ್ಲ, ಅದು ಒಂದು ಎಡವಟ್ಟು ಆದಂಗೆ ಆಗ್ಬಿಟ್ಟೈತೆ ನೋಡಿ. ಇವ್ರಕ್ಕೆ ಸೀತಕ್ಕ ಗೌರಕ್ಕ ಇವರೆಲ್ಲ ಬಂದ್ರೆ ಎಷ್ಟೊಂದು ಮನೆ ಹತ್ರ ಚಂದ್ರಣ್ಣವ್ರು ಬಂದ್ರಲ್ಲ. ಅಲ್ರಿ ಚಂದ್ರಣ್ಣರೇ, ಸಿಲಿಂಡ್ರ್ ಇಂಥ ಪರಿಸ್ಥಿತಿ ಐತೆ ಅಂತ ಗೊತ್ತು, ಸಿಲಿಂಡ್ರ್ ಹೊರಗಿಟ್ಟು ಮಕ್ಕಳಿರಲ್ರಿ, ಒಳಗರ ಎತ್ತಿಡ್ಬೇಕಿಲ್ರಿ. ಗಿರ್ಜಿ ಹೇಳಿದಂತೆ ಒಳಗರ ಇಡ್ಬೇಕು ಬೇಡ್ರಿ ನೀವು. ಬಂದೆ ಬಾರಪ್ಪ. ಸರಿ ಇಲ್ಲಿ ಗೌರಕ್ಕ ಇಲ್ಲಿ ಏನಾತಲೇ? ಯಾಕೆ ಇವ್ರಿಗೆ ಏನೇನು ಮಾತಾಡಕತ್ತಾರ? ಪಾಪ ಅವ್ರು ನಿಮಗೆ ಇಂಗ್ಲೀಷು ತೆಲುಗು ಹಿಂದಿ ಮಾತಾಡ್ತಾರೆ ನೋಡಿ, ಅರ್ಥ ಆಗಂಗಿಲ್ಲ. ಅಲ್ರಿ ನಾನು ನಿಮಗೆ ಎಷ್ಟು ಚಂದಾಗಿ ಹೇಳಿಲ್ಲ ಸಿಲಿಂಡ್ರ್ ಒಳಗಿಡ್ರಿ ಅಂತಂದು. ನೋಡಿ ಇವತ್ತು ಯಾರು ಯಾವ ತಗೊಂಡೋಗ್ಯವ ನಾಯಿಗಳು ಸಿಲಿಂಡ್ರ್ ತಗೊಂಡೋಗ್ಯವ. ಬೆಳಗ್ಗೆ ಎದ್ದು ನೋಡುತ್ತೆ ಸಿಲಿಂಡ್ರೇ ಇಲ್ಲ ಹೊರಗೆ. ಈಗ ನೋಡ್ರಿ ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೆ ಬುಕ್ ಆಗಲ್ಲ. 1.5 ತಿಂಗಳು 45 ದಿನಕ್ಕೊಮ್ಮೆನೂ ಕೊಡ್ಬೇಕು ಅನ್ನಕತ್ತಾರ. ಈಗ ಹೆಂಗೆ ಮಾಡ್ಬೇಕು ಹೇಳ್ರಿ? ನಾನು ಇಷ್ಟು ದಿನ ಕಾಯ್ಕೊಂತ 1 ತಿಂಗಳಿಂದ ಕಾಯ್ಕೊಂತ ಬಂದು ನಾನು ಸಿಲಿಂಡರ್ ಬೇಕು ಅಂತಂದು ಇಂಥ ಪರಿಸ್ಥಿತಿ ಒಳಗೆ ಸಿಲಿಂಡರ್ ಸಿಗ್ತವೆ ಏನಿಗೆ ನಮಗೆ ಮತ್ತೆ ಒಳಗಡೆ ಅಂದ್ರೆ ನೀವಂತೂ ಕೇಳಂಗಿಲ್ಲ. ನಾನಂತೂ ಒಲೆ ಹಚ್ಚಿ ಅಡುಗೆ ಮಾಡಂಗಿಲ್ಲ ನೋಡಿ. ಏನಾರ ಮಾಡ್ಕೊಂಡಿದ್ರೆ ನೀವೇ ಮಾಡ್ಕೊಂಬಿಟ್ರಿ, ನಾನಂತೂ ಅಡುಗೆನ ಮಾಡಂಗಿಲ್ಲ ಮನೆಗೆ.
ಸಿಲಿಂಡ್ರು ನಾನು ನೋಡು ಸಿಲಿಂಡ್ರ್ ಅಂತಂದು ಎಷ್ಟು ಆಲಸ್ಯವಾಗಿ ಮಾತಾಡ್ತೀರಿ ನಿಮ್ಗೇನು ಗೊತ್ತಾಕತಿ ಒಲಿ ಉರಿ ಹಚ್ಚಿ ಅದು ಎದೆ ಎಲ್ಲ ಉರಿತೈತಿ ಅದು ಕಟ್ಟಿಗೆ ನೋಡಿದ್ರೆ ಹಸಿ ಕಟ್ಟಿಗೆ ಮಳೆ ಬಂದು ಎಲ್ಲ ಇದಾಗೈತಿ ಹಸಿ ಕಟ್ಟಿಗೆ ಅದಾವ ಒಲಿ ಉರಿ ಇರೋದು ದೌಡ್ ಹತ್ತಂಗಿಲ್ಲ ಬೆಂಕಿ ನೋಡಿದ್ರೆ ದೌಡ್ ಆಗ್ತೈತಿ ಏನಾರ ಮಾಡ್ಬೇಕಂದ್ರೆ ಬೆಂಕಿ ಇದ್ದಾಗ ಅಡುಗೆ ಮಾಡ್ಬೇಕು ನಿಮ್ಗೇನು ಗೊತ್ತಾಗತ್ತದ್ರ ಕಷ್ಟ ಒಲಿ ಹಚ್ಚಿ ಅಡುಗೆ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ಹಂಗ ನಿಂತು ಅಷ್ಟು ಕಷ್ಟಪಟ್ಟು ಮಾಡಿದ್ರೆ ಉಪ್ಪು ಸರಿ ಇಲ್ಲ ಹುಳಿ ಸರಿ ಇಲ್ಲ ಅದು ಕಮ್ಮಿ ಐತಿ ಇದು ಕಮ್ಮಿ ಐತೆ ಅನ್ನೋದು ನಿಮ್ಗೇನು ಗೊತ್ತಾಗತ್ತೆ ನಿಮಗೆ ಅಡುಗೆ ಮಾಡೋದು ಕಷ್ಟ ಒಲಿ ಹಚ್ಚಿ ಊದಿ ಗಂಟ್ಲ ಒಳಗೆ ಹೋದ್ರೂ ಒಲಿ ಹತ್ತಂಗಿಲ್ಲ ನೀವು ನೋಡಿದ್ರೆ ಸಿಲಿಂಡ್ರ್ ಅಂತಂದು ಇಷ್ಟ ಅಲ್ಲ ಮಾತಾಡ್ತೀರಿ ಹೋಗ್ರಿ ಅಡುಗೆ ಒಲಿ ಹಚ್ಚಿ ನೀವು ಅಡುಗೆ ಮಾಡ್ತೀರ ನಾನಂತೂ ಒಂದು ಕೆಲಸ ಮಾಡಂಗಿಲ್ಲ ಹೇಳಕತ್ತೇನೆ ಅಲ್ಲಿ ನಾನು ಹೇಳೋ ಮಟ್ಟ ಕೇಳಲೆ ಸಿಲಿಂಡ್ರು ಏನು ಕೇಳ್ಬೇಕು ನೀವು ಹೇಳೋದು ನಿನ್ನೆ ನಾನು ಹೇಳೋದು ಕೇಳಿದ್ರೆ ಹಿಂಗೆ ಅಕ್ಕತ್ತೇನು ಸಿಲಿಂಡ್ರ್ ಒಳಗಡೆ ಅಂದ್ಕೊಳ್ಳಿ ಇಟ್ಟಿದ್ರೆ ಏನಾಗುತ್ತೆ ನಿಮಗೆ ಆಮೇಲೆ ಇಟ್ಟಾಕ್ಬಿಟ್ಟು ಅದು ಯಾರು ತೊಗೊಂಡೋಗಿ ಹೊರ್ಬಿಡು ಎಲ್ಲರೂ ಬಂದು ನೀನು ಸಿಲಿಂಡರ್ ಹೊತ್ಕೊಂಡೋಗಿ ನಮ್ಮ ಮನೆಗೆ ಬರ್ತಾರೆ ಕಳ್ರಿ ಎಲ್ಲ ಮನೆ ಬಿಟ್ಟಂತಂದು ಇದು ಮಾಡಿದ್ರಿ ಈಗ ಹೋಗ್ರಿ ತಗೊಂಬೋಗ್ರಿ ಮನೆ ಉಟ್ಕೊಂಡು ಹೋಗಿ ಯಾವ ಸಿಲಿಂಡ್ರ್ ಐತಿ ಏನೈತಿ ತಗೊಂಬರ್ರಿ ಹಂಗಾದ್ರೆ ಅಡುಗೆ ಮಾಡ್ತಾನೆ ಸಿಲಿಂಡರ್ ತಂದ್ರಲ್ಲ ಅಡುಗೆ ಮಾಡಂಗಿಲ್ಲ ಅಷ್ಟ ಏಯ್ ನಾ ಎಂತಕ್ಕೆ ಬಾಯಿ ಮುಸ್ತಿ ಏನು ನಿನ್ನ ಕೆಳಗಿರೋ ತಗೊಂಡ್ಲೆ ನಿನ್ಗೀಗ ನೋಡಿದೇನ ಸೀತಕ್ಕ ಮಠ ಅವ್ರು ತಪ್ಪು ಮಾಡಿ ನನಗೆ ಬೇಕತ್ತಾರ ಇದು ಸರಿ ಏನ ಸೀತಕ್ಕ ಅಲ್ರಿ ಅಣ್ಣರ ಮತ್ತು ನೀವು ಸಿಲಿಂಡರ್ ಒಳಗಿಟ್ಟಿದ್ರಿ ಹಿಂಗೆ ಯಾಕೆ ಹಾಕತ್ತೀರಿ ನೀವು ಪಾಪಿಕಿಗೆ ಬೇಕತ್ತೀರಲ್ಲ ಅಯ್ಯೋ ಅಕ್ಕರೆ ನಾನು ಅವಾಗಿಂದ ಅದನ್ನೇ ಹೇಳಕತ್ತೀನಿ ಈಗ ನಾನು ಮಾತಾಡಕ್ಕೆ ಬಿಡಾಕ್ತಿಲ್ಲ ಬರೀ ತಾನು ಬೊಗಳ್ತಾಳೆ ಅವಾಗಿಂದನು ಈಗ ಗಿರ್ಜಿ ಸಿಲಿಂಡ್ರು ಬೆಳಗ್ಗೆ ನಾನು ಜಲ್ದಿ ಎದ್ದು ನಿನಗೆ ಜಲ್ದಿ ಎದ್ದು ಹೊಲಕ್ಕೆ ಹೋಗೋದಿತ್ತಲ್ಲ ಸಿಲಿಂಡ್ರು ಒಳಗಿಟ್ಟು ಹೋಗಿ ನೋಡು ಒಳಗೈತೆ ನೋಡು ಹೋಗು ಒಳಗೆ ನೋಡಿಲ್ಲ ಬಿಟ್ಟಿರಲ್ಲ ಹೊರಗೆ ನಿಂತು ನಾನು ಸಿಲಿಂಡರ್ ಕಳ್ಳು ಹೋಗಿತ್ತು ಅಂತ ಬಾಯ್ ಬಿಡ್ಕೊಳಕತ್ತಿಲ್ಲ ಒಳಗೈತಿಲ್ಲ ಅಂತ ಒಂದ್ಸರಿ ನೋಡಕ್ಕೆ ಬರಂಗಿಲ್ಲ ನಿನಗೆ ಏನೋ ಒಳಗಿಟ್ಟಿರ ಸಿಲಿಂಡರ್ನ ಅವಾಗಿಂದ ನಾನು ಅದನ್ನೇ ಹೇಳಾಕ್ತೇನೆ ಎಲ್ಲಿ ಕೇಳಕ್ಕೆ ರೆಡಿ ಇಲ್ಲ ಬರೀ ನೀವು ಒಟ್ಟು ನೀನು ಮಾತಾಡಿದ್ದ ನಡಿಬೇಕು ಬೆಳಗ್ಗೆ ಎದ್ದೆ ಸಿಲಿಂಡರ್ ಇಲ್ಲ ಇತ್ತಲ್ಲ ಮತ್ತು ನೀನು ಎದ್ಕೊಳ್ಳಿ ಅದಕ್ಕೂ ಬಾಯ್ ಮಾಡ್ತೀಯ ಅಂದು ಒಳಗಿಟ್ಟು ಆ ತಟ್ಟಿನ ಚೀಲ ಅವೆಲ್ಲ ಇದ್ವಲ್ಲ ಕೆಳಗೆ ಬಿದ್ದಿದ್ವು ಅವನ್ನ ಸಿಲಿಂಡರ್ ಮೇಲೆ ಹೋಗುದು ನಾನು ಆ ಕಡೆ ಹೊಲಕ್ಕೆ ಹೋಗೀನಿ ನೀನು ಎದ್ದು ಅಡುಗೆ ಮನೆಯಾಗ ನೋಡೋದು ಇದನ್ನೇ ಇಲ್ಲ ನಿನಗೆ ತಾಳ್ಮೆನೇ ಇಲ್ಲ ಹಂಗೆ ಹೊರಗೆ ಬಂದು ಸಿಲಿಂಡರ್ ಅದಕ್ಕೆ ಬಾಯ್ ಮಾಡ್ತಿದ್ದು ನಿಂತ್ಬಿಟ್ಟು ನಡಿ ಕೆಲಸ ಏನಾರ ಇದ್ರೆ ಮಾಡ್ಕೆ ಹೋಗಿ ಒಳಗೆ ನೀನು ಮಾಡೋದಲ್ಲದೆ ಪಾಪಿ ಒಕ್ಕರೆಲ್ಲ ಕೂಡಿಸಿ ಅವ್ರ ಕೆಲಸ ಎಲ್ಲ ಹಾಳು ಮಾಡಿಟ್ಟು ಸರಿ ತಗ ನಾನು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಅದು ಸೀತಕ್ಕ ನನಗೆ ಗೊತ್ತಿಲ್ಲ ಬಿಡ ನನಗೆ ಯಾಕೆ ಇವತ್ತು ಎಚ್ಚರಾಗಲಿಲ್ಲ ನಾನು ಮತ್ತು ಅಡುಗೆ ಮನೆಗೆ ಹೋಗ್ಲಿಲ್ವ ಲೇಟ್ ಆಗಿತ್ತಲ್ಲ ಹಂಗೆ ಕಸ ಹೊಡೆದ್ರ ಅಂತಂದು ಬಂದೆ ಸಿಲಿಂಡ್ರ್ ಕಾಣಲಿಲ್ಲ ಇವರು ಇರಲಿಲ್ಲಲ್ಲ ಎಲ್ಲಿ ಸಿಲಿಂಡ್ರ್ ಯಾರೋ ಎತ್ಕೊಂಡೋಗ್ಯಾರ ಅಂತನ ಮಾಡಿದ್ದೆ ಗಿರ್ಜಿ ಒಳಗೆ ಗಿರ್ಜತ್ತೀವ ನೀನಂತ್ರ ನಡಿ ಏನ್ರ ಇದ್ರ ಮಾಡ್ಕೆ ಹೋಗಿ ಕೆಲಸ ನಾವು ಹೋಗ್ಕೋವಿ ಅಯ್ಯೋ ನಾನು ಬೇರೆ ಏನೇನೋ ಶಾಪ ಹಾಕ್ಬಿಟ್ಟಲ್ಲ ಮನೆ ಮಂದಿಗೆಲ್ಲ ನಾನು ಸಿಲಿಂಡ್ರ್ ಯಾರ್ಯಾರು ಅಡುಗೆ ಮಾಡ್ಕೊಂತಿರ್ತಾರೋ ಅವ್ರಿಗೆಲ್ಲ ಹೊಟ್ಟೆವಾಗಲಿ ಮನೆ ಮಂದಿ ಎಷ್ಟು ಜನ ಅದಾರ ಅವರೆಲ್ಲ ಪೈಖಾನಿಂದ ಅಡುಗೆ ಮನೆಗೆ ಅಡ್ಡಾಡಲಿ ಅಂತಂದು ಏನೇನೋ ಶಾಪ ಹಾಕ್ಬಿಟ್ಟಲ್ಲ ಇನ್ನು ಮತ್ತು ನಮಗೆ ಶಾಪ್ ನಮಗೆ ತಡ್ತತೆ ಅದು ನಮಗೇನು ತಟ್ಟಂಗಿಲ್ಲ ಬಿಡು ಬೇರೆ ತಗೊಂಡೋಗಿದ್ರೆ ಆಗಾಕತ್ತು ನಮ್ಮ ಸಿಲಿಂಡ್ರ್ ನಾವು ಮಾಡ್ಕೊತಿದ್ದೇವೆ ನಮಗೇನಾಗತ್ತೆ ಏನಾಗಲ್ಲ ಬಿಡು ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್